ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ, ಅದರಿಂದ ನಮಗೆ ಜಯ ಕೂಡ ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಡಿ ಕೆ ಸುರೇಶ್ ಮಾರ್ಮಿಕವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನೂ ಕೂಡ ಸಿಎಂ ಕುರ್ಚಿಯ ಒಂದು ಜಟಾಪಟಿ ಅಥವಾ ಕದನ ಇನ್ನೂ ಕೂಡ ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಜಕೀಯದ ಸ್ವಲ್ಪ ತಣ್ಣಗಾಗಿದೆ ಈ ಒಂದು ಕುರ್ಚಿಯ ವಿಚಾರ ಅಂದ್ಕೊಂಡಾಗ ಈಗ ಮತ್ತೆ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಸುರೇಶ್. ನೋಡಿ ಮತ್ತೆ ಡಿ ಕೆ ಸುರೇಶ್ ಮಾತನಾಡ್ತಾ ಇದ್ದಾರೆ. ಈಗ ಸಿಎಂ ಕುರ್ಚಿಯ ಒಂದು ಕಾಳಗ ಇನ್ನೂ ಕೂಡ ಮುಗಿದಂತೆ ಕಾಣ್ತಾ ಇಲ್ಲ. ಒಂದ್ ಕಡೆ ಸಿಎಂ ಡಿ ಸಿ ಎಂ ಇಬ್ರು ಕೂಡ ನಾವು ಒಂದಾಗಿದ್ದೀವಿ, ಚೆನ್ನಾಗಿದ್ದೀವಿ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಡಿ ಸಿ ಎಂ ತಮ್ಮ ಮಾತ್ರ ಸುಮ್ಮನೆ ಇರ್ತಾ ಇಲ್ಲ, ಇನ್ನೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇನಂದ್ರೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ, ಅದರಿಂದ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತಾರಲ್ಲ, ಅದೇ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಈ ಒಂದು ಮಾರ್ಮಿಕ ನುಡಿ ಏನಿದೆ ಈಗ ಸಾಕಷ್ಟು ಚರ್ಚೆಗಳನ್ನು ಹುಟ್ಟಾಕ್ತಾ ಇದೆ. ಡಿ ಕೆ ಸುರೇಶ್ ಮಾತನಾಡ್ತಾ ಇದ್ದಾರೆ, ಸೋಲು ಗೆಲುವುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾರು ಯಾವಾಗಾದ್ರೂ ಸೋಲ್ಬೋದು, ಯಾವಾಗಾದ್ರೂ ಗೆಲ್ಬೋದು, ಸೋಲು ಗೆಲುವನ್ನು ಎರಡನ್ನು ಕೂಡ ಸಮವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾಗಿ ಯಾವ ವಿಚಾರವಾಗಿ ಕ್ರೀಡೆಯ ಬಗ್ಗೆ ಮಾತನಾಡಬೇಕಾದ್ರೆ ರಾಜಕೀಯವನ್ನು ಕೂಡ ಸೇರಿಸಿ ಬೆರೆಸಿ ಮಾತನಾಡದಂತೆ ಕಾಣ್ತಾ ಇದೆ. ಹೀಗಾಗಿ ಡಿ ಕೆ ಸುರೇಶ್ ಮಾತೀಗ ರಾಜಕೀಯ ವಲಯದಲ್ಲಿ ಮತ್ತೆ ಕೂಡ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ರೀಡಾ ಒಂದು ಪಂದ್ಯವನ್ನು ಆಯೋಜನೆ ಮಾಡಲಾಗಿತ್ತು, ಕುಣಿಗಲ್ ಉತ್ಸವ ಅಂತ ಅದಕ್ಕೆ ಹೆಸರಿಡಲಾಗಿತ್ತು. ಅದರಲ್ಲಿ ಡಿ ಕೆ ಸುರೇಶ್ ಈ ರೀತಿಯಾಗಿ ಮಾರ್ಮಿಕ ಮಾತನ್ನು ಆಡಿದ್ದಾರೆ. ಮಾಜಿ ಸಂಸದರ ಮಾತಿಗೆ ಈಗ ಭಾರಿ ಚರ್ಚೆ ಹುಟ್ಕೊಂಡಿದೆ, ಶುರುವಾಗ್ತಾ ಇದೆ. ಹೇಳ್ತಾ ಇದ್ದಾರೆ, ನಮ್ಮ ಪ್ರಯತ್ನ ಯಾವಾಗಲೂ ಕೂಡ ನಿರಂತರವಾಗಿತ್ತೆ, ನಾವು ಅದರಿಂದ ಜಯವನ್ನು ಗಳಿಸ್ತೀವಿ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ತುಮಕೂರು ಜಿಲ್ಲೆಯ ಕುಣಿಗಲ್ನ ಕೆಂಪನಹಳ್ಳಿಯಲ್ಲಿ ಡಿ ಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೀಗ ನಾವು ಸತತ ಪ್ರಯತ್ನವನ್ನು ಮಾಡ್ತೀವಿ, ಅದರಿಂದ ನಾವು ಗೆಲ್ತೀವಿ, ಗೆಲ್ಲಲಿದ್ದೇವೆ, ಗೆಲುವು ನಮಗೆ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕುರ್ಚಿಯ ಕದನ ತೆರೆ ಹಿಂದೆ ಕೂಡ ಮತ್ತೆ ನಡೀತಾ ಇದೆ. ಇವತ್ತು ಬೆಳಗಾವಿಯ ಅಧಿವೇಶನ ಇದೆ. ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಈ ರೀತಿಯಾದಂತಹ ಒಂದು ಹೇಳಿಕೆ, ಇದು ನಿನ್ನೆ ಮಾತನಾಡಿರುವಂತಹ ಮಾತು. ಡಿ ಕೆ ಸುರೇಶ್ ಮಾತನಾಡಿದ್ದಾರೆ, ಮಾಜಿ ಸಂಸದ, ಮುಂದಿನ ಗೆಲುವು ನಮ್ಮದೇ, ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ, ಪ್ರಯತ್ನ ಮಾಡೋದ್ರಿಂದ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಅಂದ ಮೇಲೆ ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕೇ ಸಿಗುತ್ತೆ, ಗೆಲ್ಲಬೇಕಲ್ವಾ, ಎಲ್ಲರೂ ಒಂದಲ್ಲ ಒಂದು ದಿನ ಗೆಲ್ಲಬೇಕು, ಗೆದ್ದೇ ಗೆಲ್ತಾರ, ನಾವು ಕೂಡ ಗೆಲ್ತೀವಿ, ಪ್ರಯತ್ನಿಸ್ತಿದ್ದೇವೆ ಅಂತಂದ್ರೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಗೆಲ್ಲಬೇಕು, ಇನ್ನೊಬ್ಬರು ಸೋಲಬೇಕು, ಅದು ಕಾಮನ್ ಆಗಿರುವಂತಹ ವಿಚಾರ. ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಸೋಲು ಗೆಲುವು ಇರಲೇಬೇಕು, ಅದು ಇದ್ದೇ ಇರುತ್ತೆ. ಅದು ರಾಜಕೀಯದಲ್ಲಿ ಆದ್ರೂ ಸರಿ, ಬೇರೆ ವಿಚಾರದಲ್ಲಿ ಆದ್ರೂ ಸರಿ, ಸೋಲು ಗೆಲುವು ಯಾವಾಗಲೂ ಕೂಡ ಇರುತ್ತೆ. ನಾವು ಗೆದ್ದಿದ್ದೇವೆ ಅಂತ ಮೇಲಕ್ಕೆ ಹೋಗೋಕ್ಕೂ ಆಗಲ್ಲ, ಮತ್ತೆ ಸೋತಿದ್ದೇವೆ ಅಂತ ಹೇಳಿ ನಮ್ಮ ಪ್ರಯತ್ನಗಳನ್ನು ನಾವು ಬಿಡೋಕ್ಕೂ ಆಗಲ್ಲ. ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು, ಆಗ ಮಾತ್ರ ನಾವು ಅಂದ್ಕೊಂಡಿದ್ದಂತಹ ಒಂದು ಸ್ಥಾನ ಕೆಲಸ ಆಗುತ್ತೆ. ಸೋಲು ಗೆಲುವು ಎನ್ನುವುದು ಒಂದು ಭಾಗ ಅಷ್ಟೇ ಜೀವನದಲ್ಲಿ ಅಥವಾ ವೃತ್ತಿಯಲ್ಲಿ. ಎಲ್ಲವನ್ನು ಕೂಡ ನಾವು ಸಮವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಗೆಲುವಿಗಾಗಿ ಕ್ರೀಡಾಪಟುಗಳು ನಿರಂತರವಾಗಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಾಗಿ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೇ ಇರ್ತೀನಿ ಅಂತ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೆ ಕೂಡ ಸಿಎಂ ಕುರ್ಚಿಯ ವಿಚಾರ ಮತ್ತೆ ಕೂಡ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡೋಕ್ಕಿದೆ, ಆದರೆ ಈ ಒಂದು ಸಿಎಂ ಕುರ್ಚಿಯ ವಿಚಾರ ಮಾತ್ರ ಸದ್ದಿಲ್ಲದೆ ನಡೀತಾನೇ ಇದೆ. ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕುಣಿಗಲ್ ಉತ್ಸವದಲ್ಲಿ ಈ ರೀತಿಯಾಗಿ ವೇದಿಕೆ ಮೇಲೇನೆ ಮಾತನಾಡಿರುವಂಥದ್ದು ಡಿ ಕೆ ಸುರೇಶ್. ಡಿ ಕೆ ಶಿವಕುಮಾರ್ ಅಣ್ಣನವನ್ನ, ಅಂದರೆ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಸುರೇಶ್ ಅವರ ಅಣ್ಣ ತಾನೆ, ಅವರನ್ನು ಸತತವಾಗಿ ಇವರು ಸಿಎಂ ಮಾಡಲೇಬೇಕು ಅಂತ ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಮೊನ್ನೆಯಷ್ಟೇ ಏನು ಸಿಎಂ ಸಿದ್ದರಾಮಯ್ಯವರು ಇವರ ಮನೆಗೆ ಬಂದಾಗ, ಡಿ ಕೆ ಶಿವಕುಮಾರ್ ಮನೆಗೆ ಬಂದಾಗ ಅಲ್ಲೇ ಡಿ ಕೆ ಸುರೇಶ್ ಇದ್ದರು. ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಆ ಮೂವರಿದ್ರಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ 3 ಜನ ಕೂಡ ಇದ್ದರು. ನಾವು ಗಮನಿಸ್ತಿದ್ದೀವಿ, ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ಅಲ್ಲಿ.
ಹೀಗಾಗಿ ಅಣ್ಣನನ್ನು ಶತಾಯಗತಾಯ CM ಮಾಡಲೇಬೇಕು ಅಂತ ಡಿ ಕೆ ಸುರೇಶ್ ಪಟ್ಟಿಡ್ದಂತೆ ಕಾಣ್ತಾ ಇದೆ. ಇದಕ್ಕಾಗಿ ಅವರು ದೆಹಲಿಗೆ ಕೂಡ ಹೋಗಿ ಬಂದಿದ್ರು. ಈಗ ಮತ್ತೆ ಅದೇ ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡೋದ್ರಿಂದ ನಮಗೆ ಗೆಲುವು ಸಿಗುತ್ತೆ, ನಮ್ಮ ಪ್ರಯತ್ನ ನಿಲ್ಲೋದಿಲ್ಲ, ಎಲ್ಲಿಯವರೆಗೂ ನಾವು ಅಂದ್ಕೊಂಡಿದ್ದು ಆಗೋದಿಲ್ವೋ ಅಲ್ಲಿವರೆಗೂ ನಾನು ಪ್ರಯತ್ನ ಪಡ್ತೀನಿ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಜನರ ಮುಂದೆ ಕೂಡ ಮಾತನಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತಹ ಮಾತುಗಳು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಅವರು ಹೇಳಿದ್ದಾರೆ, ರಾಜಕೀಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಸತತವಾಗಿ ಪ್ರಯತ್ನ ಪಡಬೇಕು, ಅದರಂತೆಯೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ನಮಗೆ ಏನು ಬೇಕೋ ಅದು ಸಿಗೋಕ್ಕೋಸ್ಕರ, ಅದು ಯಾವಾಗಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಡಿ ಕೆ ಸುರೇಶ್ ಹೇಳುವಂಥ ಒಂದು ಹೇಳಿಕೆ ಏನಿದೆ ನಿಜಕ್ಕೂ ಕೂಡ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಏನು ಪ್ಲಾನ್ ಹಾಕ್ಕೊಂಡಿರ್ಬೋದು, ಯಾವುದಕ್ಕಾಗಿ ಈ ರೀತಿಯಾಗಿ ಮಾತು ಹೇಳಿದರು, ಹಾಗಾದರೆ CM ಕುರ್ಚಿಯ ವಿಚಾರ ಇವರು ಕೈ ಬಿಡೋ ಥರ ಕಾಣ್ತಾ ಇಲ್ವಾ? ಒಂದು ಕಡೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಏನು ಒಂದು ಮೀಟಿಂಗ್ ಮಾಡ್ತಾ ಸಭೆ ಮಾಡ್ತಾ ಅದರಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿಬಹುದು ಎನ್ನುವಂತಹ ಸೂಚನೆ ಕಾಣ್ತಾ, ಆದರೆ ಅದಿಲ್ಲ, ಇನ್ನೂ ಕೂಡ ಅದು ಸ್ಪಷ್ಟ ಆಗ್ತಾ ಇಲ್ಲ. ಡಿ ಕೆ ಸುರೇಶ್ ಈ ಒಂದು ಹೇಳಿಕೆ ಕೊಟ್ಟ ಮೇಲಂತೂ ಇನ್ನೂ ಕೂಡ ಇದಕ್ಕೆ ಸಾಕಷ್ಟು ಆಲೋಚನೆಗಳು, ವಿಚಾರಗಳು ಸೇರಿಕೊಳ್ತಾ ಇವೆ. ಯಾಕೆ ಹಿಂಗೆ ಹೇಳಿದ್ರು, ಇವ್ರಿಗೇನಾದರೂ ಒಂದು ವಿಚಾರಗಳು ಗೊತ್ತಾಗಿದೆಯಾ? ಬೆಳಗಾವಿಯ ಅಧಿವೇಶನ ಮುಗಿದ ನಂತರ ಏನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ತಿಳಿಯುತ್ತಾ? ಈ ರೀತಿಯಾಗಿ ಚರ್ಚೆಗಳು ಆಗ್ತಾ ಇವೆ. ಒಂದು ಕಡೆ ಅಲ್ಲಿ ಸದನದಲ್ಲಿ ಆಡಳಿತ ಪಕ್ಷದವರು, ವಿಪಕ್ಷದವರು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರೆ, ಇಲ್ಲಿ ಈ ರೀತಿಯಾದಂತಹ ಒಂದು ಮಾತು ಹೇಳಿದ್ರೆ ಇದು ಕೂಡ ಚರ್ಚೆ ಆಗ್ತಾ ಇದೆ. ಬೆಳಗಾವಿ ಅಧಿವೇಶನ 10 ದಿನ ನಡೆಯುತ್ತಾ, 10 ದಿನ ಆದ ನಂತರ ಮತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೇ ಚರ್ಚೆ ಆಗುತ್ತೆ, ಇದೇ ವಿಚಾರ ಮುನ್ನೆಲೆಗೆ ಬರುತ್ತೆ. ಆಗ ಡಿ ಕೆ ಸುರೇಶ್ ಈಗ ಹೇಳಿರುವಂತಹ ಮಾತು ನೆನಪಿಸಿಕೊಂಡು ಏನಾದರೂ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಡಿ ಕೆ ಸುರೇಶ್ ಹೇಳಿರುವಂತಹ ಹೇಳಿಕೆ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.